ಎಲ್ಲರಿಗೂ ನಮಸ್ಕಾರ. ನಾನು ದಮಡಗಲ್ ಅಕ್ಷು. ನಾನಿವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಮ್ಯಾಪ್ ಹಾಕೊಂಡಿದೆ ಹಂಗೆ. ಯಾವ ದೇವಸ್ಥಾನ ಗೊತ್ತಾ? ಯಾವುದೋ ಒಂದು ವಿಶೇಷವಾದ ದೇವಸ್ಥಾನ ಅಂದ್ಕೊಳ್ತೇನೆ, ನನಗೂ ಗೊತ್ತಿಲ್ಲ. ಇವಾಗ ಯಾವಾಗಲೂ ಹೋಗ್ತಿದ್ಲು, ಅಕ್ಕ ಅಲ್ಲಿ ಹಂಗಿತ್ತಕ್ಕ, ಅಕ್ಕ ಇಲ್ಲಿ ಹಿಂಗಿತ್ತಕ್ಕ ಅಂತ ಹೇಳ್ತಾ ಇದ್ಲು. ಸೊ ನನಗೂ ಸಹ ಹೋಗ್ಬೇಕಂತ ಆಸೆ ಆಯಿತು. ನಾನು ಇವನ ಹತ್ರ ತುಂಬ ದಿನದಿಂದ ಹೇಳ್ತಾ ಇದ್ದೆ, ಆದರೆ ಕಾಲ ಕೂಡಿ ಬಂದಿರಲಿಲ್ಲ ನಮಗೆ ಹೋಗಲಿಕ್ಕೆ. ಇವತ್ತು ಬೆಳಿಗ್ಗೆನೇ ಎಬ್ಸಿ ನಂಗೆ ಕರ್ಕೊಂಡು ಹೋಗಷ್ಟೇ ಅಂತೇಳಿ ಹೇಳಿಬಿಟ್ಟೆ. ಸೊ ಈಗ 9 ಗಂಟೆ ಸುರಿಗೆ ಹೊರಟಿತ್ತು. ಇನ್ನೂ ತಿಂಡಿಯೂ ತಿನ್ನಲ್ಲ ನಾವು. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ಲೈಟ್ ಹೋಯ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ನಾವು ಹೊರಟಿದ್ದೀವಿ. ಯಾವ ದೇವಸ್ಥಾನ ನಿಂತಿನದು? ದೇವಸ್ಥಾನಕ್ಕೆ. ಇವಾಗ ನಾವು ಎಂತೆಲ್ಲ ಎಣಿಸ್ಕೊಂಡಿತ್ತಂದರೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ತಿಂಡಿ ತಿನ್ಲಿಕ್ಕೆ ಹೋಗ್ಬೇಕು, ಆಮೇಲೆ ಡಿಮಾರ್ಟಿಗೆ ಹೋಗ್ಬೇಕು. ಸುಮಾರು ಕೆಲಸ ಇತ್ತು. ಈ ನಡುವಲ್ಲಿ ನನಗೆ ಈ ಸೈಡ್ ತುಂಬ ತಲೆನೋವು, ಎಂತ ಮಾಡೋದೋ ಗೊತ್ತಿಲ್ಲ. ಆದರೆ ಇದಿಷ್ಟು ನಂಗೆ ಮಾಡಲೇಬೇಕು, ಯಾಕಂದರೆ ಇವ ಸಿಕ್ಕು ನಂಗೆ ಒಂದೇ ದಿನ. ಧಮ್ ಲಗಾಕೆ ಹೈಸ ಕಂಡ್ಯನ. ಹೈಸ ಅಂದ್ರೆ ಬಂತದು. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ಕುತ್ಕಂದ. ಎಸ್, ನಾವಿವಾಗ ಹೂವು ತಗೊಂಡಿದ್ದೀವಿ. ಎಸ್, ಇದೇ ದೇವಸ್ಥಾನ. ಚಪ್ಪಲ್ ಗೊತ್ತಿಲ್ಲ ಮರಯ್ಯ. ಇಲ್ಲೆಲ್ಲ ದೇವ್ರ ಇದು ಫೋಟೋ ಎಲ್ಲ ಇತ್ತು. ಇಲ್ಲೇ ಇಡುವ ಸುಮ್ಮನೆ ಅಂತಕ್ಕೆ ನಮಗೆ. ಸೊ ಚಪ್ಪಲ್ ಇಲ್ಲೇ ಇಟ್ಟು ಹೋಪ. ಇದೇ ದೇವಸ್ಥಾನ. ಇದು ನಮ್ದು ರೈತ ಮನೆ ಕಣಂಗಿತ್ತ. ಎಲ್ಲ ದೇವಸ್ಥಾನ ಇತ್ತಕ್ಕ ಅಂದಳು. ಇದು ಇದೆಯಾ ಹಿಂಗೆ ಒಂದೊಂದೇ ಗುಡಿ, ಒಂದೊಂದೇ ಸಣ್ಣ ಸಣ್ಣ ಗುಡಿ ಇದೆ. ಈ ದೇವಸ್ಥಾನಕ್ಕೆ ಬರಬೇಕಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಯಾಕಂತೇಳಿ ಹೇಳಿದರೆ, ರಮ್ಯಾ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ಅವಳು ಮತ್ತು ಅವಳ ಅಪ್ಪ ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಆವಾಗ ಯಾವಾಗಲೂ ಹೇಳ್ತಾಯಿದ್ಲು, ಅಕ್ಕ ನೀವು ಒಂದ್ಸಲ ಹೋಗ್ಬಿಟ್ಟು ಬಾ ಅಕ್ಕ ಒಂದ್ಸಲ ಹೋಗ್ಬಿಟ್ಟು ಬಾ ಅಕ್ಕ, ಅಲ್ಲಿ ಬೆಟ್ಟದ ಮೇಲಿದೆ, ಹಂಗಿದೆ ಹಿಂಗಿದೆ ಅಂತ ಯಾವಾಗಲೂ ಹೇಳ್ತಿದ್ರು. ಸೊ ಅವಳು ಹೇಳೋದನ್ನೆಲ್ಲ ನಾನು ಸ್ವಲ್ಪ ಜಾಸ್ತಿಯೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಬೆಟ್ಟದ ಮೇಲಿದೆ ಹಾಗೆ ಹೀಗೆ ಏನೇನೋ ಅಂದ್ಕೊಂಡು ನಾನು ಹೋಗಲೇಬೇಕಂತ ಯಾವಾಗಲೂ ಹೇಳ್ತಾ ಇದ್ದೆ. ಸೊ ಒಂದು ದಿನ ಕೂಡಿ ಬಂತು, ಅದೇ ದಿನ ಇವತ್ತು ಹೋದ್ವಿ. ಹೋದ ತಕ್ಷಣ ನನಗೆ ಭಾರಿ ಖುಷಿ ಆಯಿತು. ದೇವರಿಗೆಲ್ಲ ಕೈ ಮುಗಿದು ಆವತ್ತಿನ ದಿನ ನಾವು ಆದಿತ್ಯರು ಹೋದದ್ರಿಂದ ಇರಬೇಕು, ನಂಗೆ ಗೊತ್ತಿಲ್ಲ, ಭಟ್ರು ಇರಲಿಲ್ಲ, ಯಾರೂ ಇರಲಿಲ್ಲ. ಮತ್ತು ನಾವು ನಮ್ಮಷ್ಟಕ್ಕೆ ನಾವೇ ಕೈ ಮುಕ್ಕೊಂಡು ನಾವೇ ಕಾಣಿಕೆ ಹುಂಡಿ ಸಹ ಇರಲಿಲ್ಲ. ಮತ್ತು ಅಲ್ಲೊಂದು ಪ್ಲೇಟ್ ಥರ ಇತ್ತು, ಅದರೊಳಗೇ ದಕ್ಷಿಣೆ ಹಾಕಿ ನಾವು ಪ್ರದಕ್ಷಿಣೆ ಹಾಕಿ ಸೀದಾ ನಾವು ಬೇರೆ ಕಡೆ ಹೋಯಿತು. ಇಲ್ಲೊಂದು ಹುತ್ತ ಇದೆ ನೋಡಿ. ಎಸ್, ಇವತ್ತಿಂದು ಆಯಿತು. ಇವಾಗ ತಿಂಡಿ ತಿನ್ಕೊಂಡು ಹೋಗ್ಬೇಕು. ತಿಂಡಿ ತಿನ್ಕೊಂಡು ಮನೆಗೆ ಹೋಗಿ ಎಂತ ಮಾಡೋ ಎಂತ ಹೆಂಗೆ ನಿತಿನ್? ಎಸ್, ನಾವಿವಾಗ ಆ ಕಡೆ ಹೋಗ್ತಾ ಇದ್ದು. ಸೊ ಆ ಕಡೆ ಹೋಗೋದಾದ್ರೆ ಹೆಲ್ಮೆಟ್ ಬೇಕು. ಸೊ ಅದಕ್ಕೆ ಇವಾಗ ಮನೆಗೆ ಬಂದು ಮನೆಯಿಂದ ಹೆಲ್ಮೆಟ್ ತಗೊಂಡು ಆಮೇಲೆ ತಿಂಡಿ ತಿನ್ಕೊಪ್ಪು, ಆಮೇಲೆ ಡಿಮಾರ್ಟಿಗೆಲ್ಲ ಹೋಗ್ಬೇಕು.
ನಾವಿವಾಗ ಬೆಟ್ಟಕೋಟೆ ಲೇಕ್ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಅಲ್ಲಿಂದ ಪ್ಲೇನ್ಸ್ ಎಲ್ಲ ಜಾಸ್ತಿ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೋ ಅಲ್ಲೆಲ್ಲ ನಿಲ್ಲಿಸಿರ್ತಾರೆ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋ ನೋಡ್ಕೊಂಡಿದ್ದೆ. ಸೊ ಇನ್ಸ್ಟಾಗ್ರಾಮಾಗ ನೋಡಿ ಆದ್ಮೇಲೆ ನಾನು ರಪಕ್ಕ ನಿತಿನಿಗೆ ಹೇಳಿದೆ, ನಂಗೆ ಇಲ್ಲಿಗೆ ಹೋಗಲೇಬೇಕು, ಕರ್ಕೊಂಡು ಹೋಗೋ ಪ್ಲೀಸ್ ಅಂತ ಹೇಳಿ. ಸೊ ನಾವಿಬ್ಬರು ಒಟ್ಟು ಸೇರ್ಕೊಂಡು ಹಂಗಾರೆ ಇವತ್ತೊಂದು ಗಳಿಗೆ ಹೋಯ್ ಬಪ್ಪ ಅಂದ್ಕೊಂಡು ಹೇಳಿ ಹೋಯ್ತು. ಅಲ್ಲಿಂದ ಪ್ಲೇನ್ಸ್ ಎಲ್ಲ ತುಂಬ ಹತ್ತಿರದಿಂದ ಕಾಣಿಸುತ್ತೌದು, ಆದರೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿತ್ತು. ಅಂದರೆ ಅವರು ಮನೆ ಕಟ್ಕೊಂಡು ಅವ್ರದ್ದೇ ತೋಟ ಮಾಡಿಕೊಂಡು ಹೂವು ಬೆಳ್ಕೊಂಡು ಹಣ್ಣು ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಇರುವಂಥ ಪ್ಲೇಸ್ ಅದು. ಇಲ್ಲಿ ನೋಡಿ ನಾವು ಇವಾಗ ಯಾವ ಪ್ಲೇಸಲ್ಲಿ ಇದ್ದೀವಿ ಅಂದರೆ, ಇಲ್ಲಿಂದ ದೊಡ್ಡ ದೊಡ್ಡ ಏರೋಪ್ಲೇನ್ ಪೂರ ನಿಲ್ಸಿದೆ, ಎಲ್ಲ ಕಾಣಿಸುತ್ತೆ ನೋಡಿ. ಆಗಾಗ ಮೂವ್ ಆಗ್ತಿತ್ತಾಗ. ಕೆಂಪು ಕಲರ್ದ ತಿರುಗುತ್ತಿತ್ತು ಕಂಡ್ಯಾ? ಹಾಂ, ಇಂಡಿಗೋ ಇದು ಆಗ್ತಿದೆ ನೋಡು, ಅಲ್ಲಿ ಮುಂದೆ ಹೋಗ್ತಿದೆ ನೋಡು. ಗಾಡಿ ಆಫ್ ಮಾಡು. ಹಾಂ, ಇದು ಹೋಗ್ತಾ ಇದೆ ನೋಡಿ. ಮೇ ಬಿ ಅದೀಗ ಟೇಕ್ ಆಫ್ ಆಗುತ್ತಾ ಅಂತ. ಸ್ಲೋ ಹೋಗ್ತಾ ಇದೆ. ತಗೋ. ಫುಲ್ ತಲೆ ಎಲ್ಲ ನೋವಾಗ್ತಿದೆ. ಇವನು ಹೇಳಿದಾನೆ ನನಗೆ ಒಂದು ಸೆಕೆಂಡಿಗೆ ಒಂದು ಫ್ರೇಮಲ್ಲಿ 1 ಸೆಕೆಂಡಿಗೆ 100 ರೂಪಾಯಿ ಕೊಡ್ಬೇಕು ನೀನು ನನಗೆ ಅಂತ. ನಾವು 1 ರೂಪಾಯಿಗೂ ಕೊಡೋದಿಲ್ಲ, ಏನು ಮಾಡ್ತಕ್ಕಮ್ಮ. ಎಸ್, ಇವತ್ತಿನ ಬೆಳಗಿನ ಉಪಹಾರ ಆಯಿತು. ಇನ್ನೆಂತ ಅಂದ್ಕೊಂಡ್ರೆ ಸರಿ. ನನ್ನ ಇಲ್ಲ ಅನ್ಸುತ್ತೆ, ಇಲ್ಲ ಅದ್ರಲ್ಲಿ ಅದನ್ನು ಇಟ್ಕೊಂಬ. ನನ್ನ ಬ್ಯಾಗಿಗೆ ಒಂದು ಬ್ಯಾಗ್ ಹಾಕಿ ಕೊಟ್ಟಿದ್ದಾರೆ. ನಮ್ಮದು ಶಾಪಿಂಗ್ ಆಲ್ಮೋಸ್ಟ್ ಆಗಿದೆ. ನಾವು ತಗೊಳದ್ದೆಂಥದ್ದು ಡಿಮಾರ್ಟಿಗೆ ಬಂದರೆ ಯಾವಾಗಲೂ ನಂಗಂತೂ ಹಿಂಗೆ ಆಗುತ್ತೆ. ನಾ ಏನೋ ತಗೊಂಬಂದಿರ್ತೆ, ಆಮೇಲೆ ಏನೇನೋ ತಗೊಂಡು ಹೋಗ್ಬೋದು. ಡಿಮಾರ್ಟಿಗೂ ಹೋಗಿ ಎಲ್ಲ ಕಡೆ ಎಲ್ಲೆಲ್ಲಿಗೆಲ್ಲ ಹೋಗ್ಲಿಕ್ಕಿದ್ದಿತ್ತು ಎಲ್ಲ ಕಡೆ ಹೋಗಿ ಇವಾಗ ನಾವು ವಾಪಸ್ ನಮ್ಮ ಮನೆಗೆ ಬಂತು. ಹಬ್ಬ ಸಾಕಿಡ್ದೋಯ್ತು ನನಗೆ. ಆದರೆ ಇವತ್ತೊಂದು ಅರ್ಧ ದಿನ ಒಳ್ಳೇದಿತ್ತಪ್ಪ. ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಹೋಟ್ಲಿಗೆಲ್ಲ ಹೋಗಿ ಸಾಮಾನು ಎಂತ ಬೇಕಾದೆಲ್ಲ ತಗೊಂಡು ಬಂತು. ನಾನು ಇವತ್ತಿನ ರಂಗೋಲಿ ತೋರಿಸ್ತೆ. ನಂದು ಇದು ನನ್ನ ಇವತ್ತಿನ ರಂಗೋಲಿ. ಇದು ನನ್ನ ಇವತ್ತಿನ ಅಲ್ಲ ಬಿಡು. ಇವತ್ತು ಬೆಳಿಗ್ಗೆ ತಿಂಡಿ ಹೊರಗಡೆ ಮಾಡೋದ್ರಿಂದ ಮಧ್ಯಾಹ್ನ ಊಟ ಖಾಲಿ ಗಂಜಿಗೆ ಉಪ್ಪಿನಕಾಯಿ. ನೋಡಿ, ನಮ್ಮದು ರೂಮಿಂದ ಕೆಳಗಡೆ ಫುಲ್ಲು ಕುರಿ ಬಂದಿದೆ, ಎಲ್ಲ ಕುರಿ. ಮೊನ್ನೆ ಏನಾಗಿತ್ತು ಗೊತ್ತಾ, ಒಂದು ಕುರಿದ್ದು ಎಲ್ಲ ಕುರಿ ಒಂದು ಕಡೆ, ಒಂದು ಸಣ್ಣ ಕುರಿ ಮರಿ ಇನ್ನೊಂದು ಕಡೆ ಇಲ್ಲಿತ್ತಾಯ್ತಾ. ಕೂಗ್ತಾ ಇತ್ತು. ಆಮೇಲೆ ಎಲ್ಲ ಕುರಿ ನೋಡ್ತು. ಒಂದು ಕುರಿ ನೋಡಿ ಓಡಿ ಹೋಯ್ತು ಖುಷಿಯಿಂದ. ಬಾ ನಾನಿದ್ದೆ. ನಾವೀಗ ಕುರಿನ ಮಾತಾಡ್ಸ್ಕೊಂಡು ಬಪ್ಪ ಅನ್ಕೊಂಡು ಎಲ್ಲಿ ಬಂದಿತ್ತು ಹೊರಗೆ. ಕುರಿ ಓನರ್ ಬೈತ್ರ ಇಲ್ಲೇ ಗೊತ್ತಿಲ್ಲ, ಒಂಚೂರು ಮಾತಾಡ್ಸ್ಕೊಳಪ್ಪ. ನನಗೂ ಖುಷಿ ಆಗ್ತೈತಪ್ಪ, ಈ ಕುರಿ ಮರಿ ಚಂದ ಇತ್ತು. ಹಡಿಯಾ ಮಾತಾಡ್ಸೋಣ. ಅದು ನಮ್ಮನ್ಕೊಂಡೇ ಓಡಿ ಹೋಯ್ತು. ಇದಂಗೆಲ್ಲ ಕುರಿನ ಓದ್ ಮ್ಯಾಕೆ ಇರ್ಬೋದಲ್ಲ.
ಮೇಕೆಯಾ ಇದು ಕುರಿ ಅಲ್ಲ. ಈಗ ಇದೆಲ್ಲ ಕುರಿ ಅನ್ಸುತ್ತೋ ಅದು ದೊಡ್ಡದಕ್ಕೆ ಇದು ಮೇಕೆ ಅನ್ಸುತ್ತೆ. ಇದಕ್ಕೆಂತ ಆಗಿದೆ? ಇವೆಲ್ಲ ಮೇಕೆ ಅಂತೆ, ಅಲ್ಲ ಕುರಿ ಅಂತೆ. ಮೇಕೆ ಅವು ಅಲ್ಲಿ ಯಾವುದೋ ಒಂದು ಮಾತ್ರ ಅಂತ ಹೇಳ್ರಪ್ಪ. ಮಂಜ ಮಂಟಿ ಅಲ್ಲೇ ನಿಂತ್ಕೊಂಡು ಕಾಣ್ತಾ ಇದ್ರು. ತೊಡ್ ಒಂದು ಹೋಯ್ತಂದ್ರೆ ಪೂರ ಹಿಡ್ಕೊಬಂದ್ರು. ಅಯ್ಯೋ ಅದು ಒದ್ದಾಡ್ಕೊಂಡ್ರೆ ಆನೆ ಬಂಗಾರ. ಹಿಡ್ಕೊ ಇಡಿ ನಾನು ಹಿಡ್ಕಂತೆ ಕಮ್ಮ. ಬಿಡು. ಆನಿದ್ಯಾ? ಆಹಾ ನೋಡಿ. ಓ ನಮ್ಮ ಅಯ್ಯೋ ನನ್ನ ಚುಂಕಿ ಥರನೇ ಇದೆ ಅದು. ಇಲ್ಲಿ ನೋಡು ನೋಡಿ ಸೇಮ್ ಇಬ್ರು ಒಂದೇ ತರ ಉಂಟು. ನಿತಿನ್ ಓ ನಮ್ಮ ಏಪ್ರಿಲ್ ಆದ್ಮೇಲೆ ಯಾವ ತಿಂಗಳು ಬರುತ್ತೋ ನಿತಿನ್? ಮೇ ಅಂತ. ದೊಡ್ಡದಾದ್ಮೇಲೆ ಕೊಡುದಂತೆ, ಚಿಕ್ಕದ್ ಕೊಡುದಿಲ್ಲ ಅಂತೆ. ಅಯ್ಯೋ ಓಟ ಬಂಗಾರ. ನಿಮ್ಮ ಅಮ್ಮನ ಹತ್ರ ಬಿಡ್ತೆ ಎದುರುಬೇಡ. ಹೌದು. ಪೀಟರ್ ನೋಡಿ ವಯಸ್ಸಾಗ್ಬಿಟ್ಟಿದೆ ಪೀಟರ್ಗೆ. ತಿಂಗಳ ಒಂದು ಇಲ್ಲ ಇನ್ನು ವರ್ಷ ವರ್ಷಗಟ್ಟ ಹಾಲು ಕುಡಿತಾರೆ. ಅಲ್ಲ ಇದಕ್ಕೆ ಎಷ್ಟು ತಿಂಗಳು? ಇದು ಅಯ್ಯೋ ಒಂದು ತಿಂಗಳಾಯ್ತು. ಒಂದು ತಿಂಗಳ? ಇದಕ್ಕೆ ಒಂದು ತಿಂಗಳಂತೆ. ಅವನಮ್ಮ ಅವನು ಚಿನ್ನ ಹಿಡ್ದಾ? ನೀ ಹಿಡ್ಕಂತೀಯಾ? ಬಾಲ ಬಂಗ್ಲೆ ಆತಲ್ಲ ಆಗ್ತದೆ ಗಟ್ಟಿ ಹಿಡಿಬೇಡ, ನೋವಾಗುತ್ತೆ ಅದಕ್ಕೆ. ಆಲ ಮುನ್ನ ಬಂಗಾಡಿ ಮಗು ಓಳು ಪುಟ್ಟು. ಇನ್ನು ಜಾಸ್ತಿ ತರ್ತಿದ್ದಲ್ಲ ತಾತ ನೀವು? ಇಷ್ಟನಾ? ಇನ್ನು ಜಾಸ್ತಿ ಇಟ್ಟಿಲ್ಲ. ಇಲ್ಲಿಲ್ಲ ಇಲ್ಲಿ ಫುಲ್ ನಾನು ಕುರಿನ ಮಾತಾಡ್ಸ್ಕೊಂಡು ಬಪ್ಪತ್ತಿಗೆ ಜೋರು ಮಳೆ ಆಯ್ತಾಯ್ತು. ನಾನು ಫುಲ್ ಬಟ್ಟೆಲ್ಲ ಮೇಲೆ ಒಣಸಿದ್ದೆ. ರಪ್ಪ ನಂದೆಲ್ಲ ಬಟ್ಟೆ ತಂದೆ. ಆಮೇಲೆ ಆಂಟಿಯವ್ರದ್ದು ಫುಲ್ಲು ಮೇಲೆ ಇತ್ತು, ಅದು ಸಹ ತಂದೆ. ಆಮೇಲೆ ಕೆಳಗಡೆ ಮನೆಯವ್ರದ್ದು ಸಹ ಇತ್ತು, ಎಲ್ಲ ತಂದೆ. ಇವತ್ತು ನಾನು ಎಲ್ಲರಿಗೂ ಸೇವಿಯ. ನಾವೀಗ ಇವತ್ತು ಆದಿತ್ಯವಾರ ಅಲ್ಲ, ಆದಿತ್ಯವಾರ ಇಲ್ಲಿ ಸಂತೆ ಇರುತ್ತೆ. ಸೊ ಸಂತೆಗೆ ಒಂದು ರೌಂಡ್ ಹೊಯ್ಬಪ್ಪ ಅಂತೇಳಿ ಹೇಳಿ ಹೊತ್ತಾಯ್ತು. ನಾನು ಮತ್ತೆ ರಮ್ಯಾ ಇದು ಸ್ವಲ್ಪ ನನ್ನ ಹತ್ರ ಕಾಯ್ದಿತ್ತು. ಇಲ್ಲೊಬ್ಬರು ನಮ್ಮದು ಊರಿನವರೊಬ್ರು ಇದ್ರು, ಊರು ಅಂದರೆ ಮಾರಣಕಟ್ಟೆ ಅವ್ರ ಹತ್ರ ಇದಿದೆ, ಎಂತ ಇದೆ, ಒಲೆ ಇತ್ತು. ಒಲೆ ಹಂಗೆಲ್ಲ ಬಿಸಿನೀರು ಕಾಸ್ತ್ರವ್ರು. ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ತೆಂಗಿನಕಾಯಿ ಎಲ್ಲ ಇದು ಮಾಡಿದ್ರೆ ಚಿಪ್ಪ ಹಾಗೆ ಎತ್ತಿಡ್ತೆ, ಅವ್ರಿಗೆ ಕೊಡ್ತೆ. ಸೊ ಇವತ್ತು ತಗೊಂಡೋಗ್ತಾ ಇದ್ದೀನಿ. ಎಸ್, ನಾನಿವಾಗ ಸಂತೆಗೆ ಹೋಗಿ ಬಂದೆ. ಸಂತೆಯಿಂದ ಏನು ತಂದಿದ್ದೀನಿ ಅಂದರೆ ಕೆಲವು ಐಟಮ್ಸ್ ಎಲ್ಲ ತಂದಿದೆ. ಅದರಲ್ಲಿ ಈ ಗುಲಾಬಿ ಗಿಡನೂ ಒಂದು ನೋಡಿ, ಗುಲಾಬಿ ಗಿಡ ತಂದಿದ್ದೀನಿ. ಇದರಲ್ಲಿ 3 ಹೂವು ಇದೆ. ಸಾಕಾಯಿತು, ಇದನ್ನು ನಾಳೆ ನೆಡಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಎಸ್, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.